ಮಹಾಶಿವರಾತ್ರಿಯಂದು ನಂದಿ ವಿಗ್ರಹ ಸೇರಿದಂತೆ ಈ 6 ವಸ್ತುಗಳನ್ನು ಮನೆಗೆ ತಂದರೆ ಶಂಕರನ ಆಶೀರ್ವಾದ ದೊರೆತಂತೆ. ಮಹಾಶಿವರಾತ್ರಿ ಸಮೀಪಿಸುತ್ತಿದೆ. ಭಕ್ತರು ಶಿವನ ಪೂಜೆಗೆ ಕಾಯುತ್ತಿದ್ದಾರೆ. ಹಬ್ಬದಂದು ಮನೆಗೆ ಕೆಲವೊಂದು ವಸ್ತುಗಳನ್ನು ತಂದರೆ ಶುಭವಾಗುತ್ತದೆ. ಹಾಗೆ ಶಿವರಾತ್ರಿಯಂದು ನಂದಿ ವಿಗ್ರಹ, ಬಿಲ್ವಪತ್ರೆ ಸೇರಿದಂತೆ ಕೆಲವು ವಸ್ತುಗಳನ್ನು ತಂದರೆ ಶಂಕರನ ಆಶೀರ್ವಾದ ದೊರೆತಷ್ಟೇ ಒಳ್ಳೆಯದಾಗುತ್ತದೆ. ದೇಶದಾದ್ಯಂತ ಮಹಾಶಿವರಾತ್ರಿಗೆ ಸಿದ್ಧತೆ ನಡೆಯುತ್ತಿದೆ. ದೊಡ್ಡ ದೊಡ್ಡ ದೇವಾಲಯಗಳಲ್ಲಿ ಕೂಡ ಭಕ್ತರು ಒಟ್ಟಿಗೆ ಸೇರಿ ಶಿವರಾತ್ರಿ ಜಾಗರಣೆ ಆಚರಣೆಗೆ ವ್ಯವಸ್ಥೆ ಮಾಡಲಾಗುತ್ತಿದೆ. ಜನರು ಕೂಡ ಪರಶಿವನ ಆರಾಧನೆ ಮಾಡಲು ಕಾಯುತ್ತಿದ್ದಾರೆ. ಶಿವರಾತ್ರಿ ಹಬ್ಬಕ್ಕೆ ಮನೆಗೆ ಏನು ಕೊಂಡು ತರಬಹುದು ಎಂದು ನೋಡೋಣ. ಸಾಮಾನ್ಯವಾಗಿ ಅಕ್ಷಯ ತೃತೀಯ, ದೀಪಾವಳಿ ಸೇರಿದಂತೆ ಹಬ್ಬ ಹರಿದಿನಗಳಲ್ಲಿ ಮನೆಗೆ ಕೆಲವು ವಸ್ತುಗಳನ್ನು ತಂದರೆ ಮನೆಗೆ ಒಳ್ಳೆಯದು ಎಂಬ ನಂಬಿಕೆ ಇದೆ. ಶಿವರಾತ್ರಿ ದಿನ ಕೂಡ ಈ ವಸ್ತುಗಳನ್ನು ಮನೆಗೆ ತಂದರೆ ಸಂಪತ್ತು ತುಂಬಿ ತುಳುಕುತ್ತದೆ ಎಂಬ ನಂಬಿಕೆ ಇದೆ. ಆ ವಸ್ತುಗಳು ಯಾವ್ಯಾವು ಎಂದು ನೋಡೋಣ. 1. ಶಿವಲಿಂಗ. ಶಿವ ಪಾರ್ವತಿಯರ ಫೋಟೋ ಇದ್ದರೂ ಭಕ್ತರು ಶಿವಲಿಂಗವನ್ನು ಪೂಜಿಸದಿದ್ದರೆ ಪೂಜೆ ಸಂಪೂರ್ಣ ಎನಿಸುವುದಿಲ್ಲ. ಆದ್ದರಿಂದ ದೇವರ ಮನೆಯಲ್ಲಿ ಶಿವಲಿಂಗ ಇಡುತ್ತಾರೆ. ಶಿವರಾತ್ರಿ ದಿನ ನೀವು ಮನೆಗೆ ಶಿವಲಿಂಗ ತಂದರೆ ನಿಮಗೆ ಶಿವನ ಆಶೀರ್ವಾದ ದೊರೆತಂತೆ ಆಗುತ್ತದೆ. ಅದರಲ್ಲೂ ರತ್ನದಿಂದ ಮಾಡಿದ ಶಿವಲಿಂಗವನ್ನು ತಂದರೆ ಮನೆಯಲ್ಲಿನ ಎಲ್ಲಾ ಸಮಸ್ಯೆಗಳು ದೂರಾಗುತ್ತದೆ ಎಂಬ ನಂಬಿಕೆ ಇದೆ. 2. ನಂದಿ ವಿಗ್ರಹ. ನಂದಿಯು ಶಿವನ ಭಕ್ತ ಮಾತ್ರವಲ್ಲ, ಅವನ ವಾಹನ ಕೂಡ ಹೌದು. ಹಬ್ಬದಂದು ಬೆಳ್ಳಿಯ ನಂದಿ ವಿಗ್ರಹವನ್ನು ಮನೆಗೆ ತಂದರೆ ಎಲ್ಲವೂ ಶುಭ ಜರುಗುತ್ತದೆ. ಪುಟ್ಟ ನಂದಿ ವಿಗ್ರಹವನ್ನು ಮನೆಗೆ ತಂದು ಅದನ್ನು ಪೂಜಿಸಿದರೆ ಶಿವನನ್ನು ಪೂಜಿಸಿದಷ್ಟೇ ನಿಮಗೆ ಅನುಗ್ರಹ ದೊರೆಯುತ್ತದೆ. 3. ಏಕಮುಖ ರುದ್ರಾಕ್ಷಿ. ರುದ್ರಾಕ್ಷಿಯು ಶಿವನಿಗೆ ಬಹಳ ಇಷ್ಟ. ಮಹಾಶಿವರಾತ್ರಿಯಂದು ರುದ್ರಾಕ್ಷಿಯನ್ನು ಮನೆಗೆ ತಂದರೆ ನಿಮಗೆ ಎಲ್ಲವೂ ಶುಭವೇ ನಡೆಯುತ್ತದೆ. ರುದ್ರಾಕ್ಷಿಯಲ್ಲಿ ವಿವಿಧ ರೀತಿಯ ರುದ್ರಾಕ್ಷಿಗಳಿವೆ. ಅದರಲ್ಲಿ ಏಕಮುಖ ರುದ್ರಾಕ್ಷಿಯನ್ನು ಮನೆಗೆ ತನ್ನಿ. ಹಿಂದೂ ಸಂಪ್ರದಾಯದಲ್ಲಿ ರುದ್ರಾಕ್ಷಿಯು ಸಂತೋಷದ ಸಂಕೇತ ಎಂದು ನಂಬಲಾಗಿದೆ. ಕುಟುಂಬದವರಿಗೆ ಸುಖ, ಸಮೃದ್ಧಿ, ಶಾಂತಿಯನ್ನು ನೀಡುತ್ತದೆ. ಶಿವರಾತ್ರಿಯಂದು ಏಕಮುಖ ರುದ್ರಾಕ್ಷಿಯನ್ನು ಮನೆಗೆ ತಂದು ಶಿವನ ಮಂತ್ರಗಳನ್ನು ಪಠಿಸುತ್ತಾ ಪೂಜಿಸಿದರೆ ಒಳ್ಳೆಯದು. 4. ಮಹಾಮೃತ್ಯುಂಜಯ ಯಂತ್ರ. ಮಹಾಮೃತ್ಯುಂಜಯ ಯಂತ್ರವನ್ನು ಬಹಳ ಪರಿಣಾಮಕಾರಿ ಎಂದು ನಂಬಲಾಗಿದೆ. ಶಿವರಾತ್ರಿಯಂದು ಈ ಯಂತ್ರವನ್ನು ತಂದು ವಿಧಿವಿಧಾನಗಳ ಮೂಲಕ ಪೂಜೆ ನೆರವೇರಿಸಿದರೆ ಮನೆಯಲ್ಲಿ ಏನೇ ದೋಷವಿದ್ದರೂ ನಿವಾರಣೆಯಾಗುತ್ತದೆ. ದುಷ್ಟ ಶಕ್ತಿಗಳಿಂದ ಮನೆಯನ್ನು ರಕ್ಷಿಸುತ್ತದೆ ಎಂಬ ನಂಬಿಕೆ ಇದೆ. ಬಿಲ್ವಪತ್ರೆ. ಶಿವನ ಪೂಜೆಗೆ ಬಿಲ್ವಪತ್ರೆ ಬಹಳ ಶ್ರೇಷ್ಠವಾದದ್ದು. ಬಿಲ್ವಪತ್ರೆ ಇಲ್ಲದೆ ಶಿವನ ಪೂಜೆ ಸಂಪೂರ್ಣವಾಗುವುದೇ ಇಲ್ಲ. ಆದ್ದರಿಂದ ಶಿವರಾತ್ರಿಯಂದು ನೀವು ಬಿಲ್ವಪತ್ರೆಯನ್ನು ಮನೆಗೆ ತಂದರೆ ಬಹಳ ಶುಭವಾಗುತ್ತದೆ. ಮಲ್ಲಿಗೆ ಹೂವು. ಮಹಾಶಿವರಾತ್ರಿಯಂದು ಮಲ್ಲಿಗೆ ಹೂಗಳನ್ನು ಮನೆಗೆ ತಂದರೆ ಬಹಳ ಶುಭವಾಗುತ್ತದೆ. ಏಕೆಂದರೆ ಈ ಹೂವು ಪಾರ್ವತಿ ದೇವಿಗೆ ಬಹಳ ಪ್ರಿಯವಾಗಿರುವುದರಿಂದ ನಿಮಗೆ ಪಾರ್ವತಿಯ ಅನುಗ್ರಹ ಕೂಡ ದೊರೆಯಲಿದೆ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.